ಕೇಂದ್ರ ಸರ್ಕಾರದ ನಿಯಮಾವಳಿಗಳನ್ವಯ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕೊಂಚೂರು ಗ್ರಾಮದ ಏಕಲವ್ಯ ವಸತಿ ಶಾಲೆಯಲ್ಲಿಂದು ವಿದ್ಯಾರ್ಥಿಗಳಿಂದ ಗ್ರಾಮ ಸಭೆ ನಡೆಯಿತು. ವಿದ್ಯಾರ್ಥಿಗಳೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಜನಸಾಮಾನ್ಯರಾಗಿ ಕರ್ತವ್ಯ ನಿರ್ವಹಿಸುವ ಮೂಲಕ ಗ್ರಾಮಗಳಲ್ಲಿ ದಿನನಿತ್ಯ ಎದುರಿಸುವ ಸಮಸ್ಯೆಗಳು, ಅದಕ್ಕೆ ಪರಿಹಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಗ್ರಾಮ ಸಭೆಯಲ್ಲಿ ಚರ್ಚಿಸಲಾಯಿತು. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಶ್ವಿನಿ ಗ್ರಾಮ ಸಭೆ ಮೂಲಕ ಗ್ರಾಮದ ಅಧ್ಯಕ್ಷಿಯಾಗಿ ಜನರ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಯಿತು ಎಂದರು. ಹಣದಲ್ಲಿ ಎಷ್ಟೆಷ್ಟು ಹಣದಲ್ಲಿ ಯಾವ ತರ ಕೆಲಸ ಮಾಡಬೇಕು ಅನ್ನೋದು ಕಲಿತೆ, ಜನರು ಮತ ಚುನಾವಣೆಯನ್ನು ಹೇಗೆ ಮಾಡ್ತಾರೆ, ಅಧ್ಯಕ್ಷರನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಕಲಿತೆ. ವಿದ್ಯಾರ್ಥಿ ಪ್ರಜ್ವಲ್ ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದೆ. ಸರ್ಕಾರದಿಂದ ಗ್ರಾಮ ಪಂಚಾಯಿತಿಗೆ ಬರುವ ಅನುದಾನ, ಅದರ ಬಳಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಧ್ಯಕ್ಷರಿಗೆ ಮಾಹಿತಿ ಒದಗಿಸಲಾಯಿತು ಎಂದು ತಿಳಿಸಿದರು. ಸರ್ಕಾರದಿಂದ ಬಂದ ಬಜೆಟ್ ಅನ್ನು ಅಧ್ಯಕ್ಷರಿಗೆ ತಿಳಿಸಿ ಅಧ್ಯಕ್ಷರ ಅದನ್ನು ಕೆಲವು ವಿಭಾಗದಲ್ಲಿ ಹಂಚಿದರು. ಶಿಕ್ಷಕ ರತ್ನ ಸಾಗರ ರಗಾಟೆ ಶಾಲೆಯಲ್ಲಿ ಮಾದರಿ ಗ್ರಾಮ ಸಭೆಯ ಮೂಲಕ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಜನಸಾಮಾನ್ಯರ ಜವಾಬ್ದಾರಿಗಳನ್ನು ವಿದ್ಯಾರ್ಥಿಗಳು ವಹಿಸಿಕೊಂಡು ಚರ್ಚೆ ನಡೆಸಿದರು ಎಂದು ಮಾಹಿತಿ ನೀಡಿದರು. ಪ್ರಜೆಗಳಾಗುವಂತಹವರು ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗುವಂತಹವರು. ಹಾಗಾಗಿ ಅವರಿಗೆ ಹಿಂದೆ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸಿದರೆ ಅವರು ನಮ್ಮ ಸದೃಢ ಗ್ರಾಮವನ್ನು ನಿರ್ಮಿಸುತ್ತಾರೆ. ಈ ಸದೃಢ ಗ್ರಾಮದ ನಿರ್ಮಾಣದಿಂದ ಸದೃಢ ದೇಶವನ್ನು ನಾವು ನಿರ್ಮಿಸಬಹುದು.